ಈ ದಿನ ನಾವು ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಪಾಲಿನೇಷನ್ ಏನಂತೀವಿ ಅದನ್ನ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಎರಡು ವಿಧಗಳಿದೆ. ಒಂದು ಪರಕೀಯ ಪರಾಗಸ್ಪರ್ಶ, ಇನ್ನೊಂದು ಸ್ವಕೀಯ ಪರಾಗಸ್ಪರ್ಶ. ಇಲ್ಲಿ ನಾನು ಈ ಒಂದು ಮಾದರಿಯಲ್ಲಿ ಯಾವ ಹೂವನ್ನ ತೆಗೆದುಕೊಂಡಿದ್ದೀನಿ? ಇದು ಯಾವ ಹೂವಿನ ಮಾದರಿ? ಈ ದಾಸವಾಳ ಹೂವಿನನ್ನ ನಾವು ದ್ವಿಲಿಂಗ ಪುಷ್ಪ ಅಂತ ಕರಿತೀವಿ. ಯಾಕೆ ಅದನ್ನ ದ್ವಿಲಿಂಗ ಪುಷ್ಪ ಅಂತ ಕರಿತೀವಿ? ಅದರಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಭಾಗಗಳು ಕೂಡ ಅದರಲ್ಲಿ ಇದೆ. ಹಾಗಾಗಿ ಅದನ್ನ ನಾವು ದ್ವಿಲಿಂಗ ಪುಷ್ಪ ಅಂತ ಕರಿತೀವಿ. ಮಕ್ಕಳೇ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಯಾವುದು? ಹೂವು. ಯಾವುದು? ಹೂವು ತುಂಬಾ ಯಾಕೆ ಅಷ್ಟೊಂದು ಕೀಟಗಳನ್ನ ಮತ್ತು ಪತಂಗಗಳನ್ನ, ಜೇನುನೊಣಗಳನ್ನ ತನ್ನ ಹತ್ರ ಸೆಳೆಯುತ್ತಪ್ಪ ಅಂದ್ರೆ ಅದು ವಿವಿಧವಾದಂತಹ ಬಣ್ಣಗಳಿಂದ ಕೂಡಿರುತ್ತೆ ಮತ್ತು ಸುವಾಸನೆಯನ್ನ ಹೊಂದಿರುತ್ತೆ. ಹಾಗಾಗಿ ಕೀಟಗಳು ಅವುಗಳಿಗೆ ಏನಾಗ್ತವೆ? ಅಟ್ರಾಕ್ಷನ್ ಆಗ್ತವೆ ಅಥವಾ ಆಕರ್ಷಿಸಲ್ಪಡುತ್ತವೆ. ಯಾವಾಗ್ಲೂ ಈ ಒಂದು ಪರಾಗಸ್ಪರ್ಶ ಕ್ರಿಯೆ ಹೂಗಳಲ್ಲಿ ನಡೀಲಿಲ್ಲ ಅಂದ್ರೆ ಆಹಾರೋತ್ಪತ್ತಿನೂ ಕೂಡ ನಡೆಯಲ್ಲ. ಪರಿಸರದಲ್ಲಿ ದೊಡ್ಡ ಒಂದು ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ಜೇನುನೊಣಗಳು ಮತ್ತು ಚಿಟ್ಟೆಗಳು, ಪತಂಗಗಳು ಈ ಒಂದು ಪರಾಗಸ್ಪರ್ಶ ಕ್ರಿಯೆಗೆ ಬಹಳ ಸಹಕಾರಿಯಾದಂತಹ ಕೀಟಗಳು. ಆಯ್ತಾ? ಹಾಗಾಗಿ ನಾವು ಮೊದಲನೇದಾಗಿ ಏನಪ್ಪಾ ತಿಳ್ಕೊಬೇಕು ಅಂತಂದ್ರೆ, ಈ ಪಾಲಿನೇಷನ್ ಅಲ್ಲಿ ಈ ಸ್ವಕೀಯ ಪರಾಗಸ್ಪರ್ಶ, ಇಲ್ಲಿ ಮೊದಲನೇದಾಗಿ ಹೂವಿನ ಭಾಗಗಳನ್ನ ನಾವು ಇದನ್ನ ತೊಟ್ಟು ಅಂತ ಕರಿತೀವಿ. ಇದು ಪುಷ್ಪ ಪಾತ್ರೆ, ಪುಷ್ಪ ಪುಷ್ಪ, ಆಯ್ತಾ? ಮತ್ತು ಇದನ್ನ ನಾವು ಏನಂತ ಕರಿತೀವಿ? ಅಲ್ಲ, ಅಂದ್ರೆ ಇಲ್ತಕ್ಕಂತಹ ಈ ಒಂದು ಸಣ್ಣ ಸಣ್ಣ ಗುಂಡುಗಳಿದೆಯಲ್ಲ, ಇದನ್ನ ಹೂವಿನ ಪರಾಗ ರೇಣುಗಳು ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದು ಶಲಾಕ ನಳಿಕೆಯ ಮೂಲಕ ಅಂಡಾಶಯವನ್ನ ತಲುಪಿ ಅಲ್ಲಿ ನಡೀತಕ್ಕಂತಹ ಬೀಜೋತ್ಪತ್ತಿ ಕಾರ್ಯವನ್ನ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಯಾಕಂದ್ರೆ ಅದೇ ಹೂವಿನಲ್ಲಿ ಏನಾಗ್ತಾ ಇದೆ? ಅದು ನಡೀತಾ ಇದೆ. ನಾವಿಲ್ಲಿ ಚಿಟ್ಟೆಯನ್ನ ಯಾಕಪ್ಪ ತೋರಿಸಿದ್ದೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ಯಾಕೆ ಆರೋ ಮಾತು ತೋರಿಸಿದ್ದೀನಿ ಅಂದ್ರೆ, ಚಿಟ್ಟೆ ಶಲಾಕಾಗ್ರದ ಮೇಲೆ ಪರಾಗ ರೇಣುಗಳನ್ನ ತಂದು ಇಲ್ಲಿ ಬೀಳುತ್ತೆ. ಹಾಗಾಗಿ ಇದು ಅದೇ ಹೂವಿನಲ್ಲಿ ನಡೀತಕ್ಕಂತಹ ಸ್ವಕೀಯ ಪರಾಗ ಸ್ಪರ್ಶ, ಸ್ವಕೀಯ ಪರಾಗ ಸ್ಪರ್ಶ. ನಾನು ಇಲ್ಲಿ ಯಾಕೆ ನಿಮ್ಗೆ ಚಿಟ್ಟೆಗಳನ್ನ ಹಾಕಿದ್ದೀನಿ ಅಂದ್ರೆ, ಆ ಚಿಟ್ಟೆಯ ಕಾಲುಗಳಿಗೆ, ಪತಂಗಗಳ ಕಾಲುಗಳಿಗೆ ಆ ಒಂದು ಪರಾಗ ರೇಣುಗಳು, ಕೇಸರಗಳು ಅಂಟ್ಕೊಂಡು ಮತ್ತು ಅದು ಈ ಒಂದು ಇನ್ನೊಂದು ಭಾಗದ ಮೇಲೆ ಬಂದು ಕೂತ್ಕೊಂಡಾಗ ಅದು ಈ ಒಂದು ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಆ ಒಂದು ಪರಾಗ ರೇಣುಗಳು ಶಲಾಕಾಗ್ರದ ಮೇಲೆ ಬೀಳುವಂತಹ ಒಂದು ಪ್ರಕ್ರಿಯೆ. ಇದು ಒಂದೇ ಹೂವಿನಲ್ಲಿ ನಡೀತಕ್ಕಂತ ಒಂದು ಸ್ವಕೀಯ ಪರಾಗ ಸ್ಪರ್ಶ, ಸ್ವಕೀಯ ಮತ್ತೆ ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂತಹ ಶಲಾಕಾಗ್ರ ಅಂದ್ರೆ ಪರಾಗ ರೇಣುಗಳು, ಇಲ್ಲಿರ್ತಕ್ಕಂತಹ ಈ ಚಿಟ್ಟೆ ನೋಡಿ, ಚಿಟ್ಟೆ ಕಾಣಿಸ್ತಾ ಇದೆಯಾ? ನೋಡಿ, ಈ ಚಿಟ್ಟೆ ಎಲ್ಲಿಗೆ ಬರ್ತಾ ಇದೆ? ನೋಡಿ, ಎಲ್ಲಿಗೆ ಬರ್ತಾ ಇದೆ? ಶಲಾಕಾಗ್ರಕ್ಕೆ. ಈ ಚಿಟ್ಟೆ ಅಲ್ಲಿಂದ ಶಲಾಕ ಪರಾಗ ರೇಣುಗಳನ್ನ ಒತ್ಕೊಂಡು ಕೇಸರಗಳನ್ನ ಅಂಟಿಸ್ಕೊಂಡು ಕಾಲ್ಗೆ ಎಲ್ಲಿಗೆ ಬರ್ತಾ ಇದೆ? ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಬಂದು ತಲುಪುತ್ತೆ. ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಬಂದು ತಲುಪುತ್ತೆ. ನಾವ್ ಎಲ್ಲಿಗೆ ತೋರಿಸಿದೀವಿ? ಶಲಾಕಾಗ್ರ ಬರ್ತಾ ಇದೆ. ಏನನ್ನ ತರ್ತಾ ಇದೆ? ಅದು ಕಾಲುಗಳಿಗೆ ಪರಾಗ ರೇಣುಗಳು. ಇದು ಪರಕೀಯ. ಇದೇ ಬೇರೆ ಹೂವ, ಇದೇ ಬೇರೆ ಹೂವ. ಆದ್ರೆ ಎರಡು ದಾಸವಾಳನೆ, ಆದ್ರೆ ಎರಡು ಬೇರೆ ಬೇರೆ ಹೂವಾಗಿರೋದ್ರಿಂದ ಇದನ್ನ ಪರಕೀಯ ಪರಾಗ ಸ್ಪರ್ಶ, ಪರಕೀಯ ಪರಾಗ ಸ್ಪರ್ಶ ಅಲ್ವಾ? ಈ ಭಾಗಗಳಲ್ಲಿ ಇದನ್ನ ನಾವು ಏನಂತೀವಿ? ತೊಟ್ಟು, ಪುಷ್ಪ ಪಾತ್ರೆ, ಇದು ಬಂದು ಪರಾಗ ನಳಿಕೆ, ಪರಾಗ ರೇಣುಗಳು ಇರ್ತಕ್ಕಂತಹ ಇದು ಕೇಸರ ದಂಡ ಅಂತ ಕರಿತೀವಿ. ಇದನ್ನ ನಾವು ಗಂಡು ಭಾಗ ಅಂತ ಕರಿತೀವಿ. ಹೂವಿನಲ್ಲಿ ಬಿಳಿಯ ಅಂತ ಕಡ್ಡಿ ತರ ಇದೆಯಲ್ಲ, ಇದನ್ನ ಗಂಡು ಭಾಗ ಅಂತ ಕರಿತೀವಿ. ಇಲ್ಲಿ ಶಲಾಕಾಗ್ರ ಅಂತ ಇಲ್ಲಿ ಕಪ್ಪು ಕಲರ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾವು ಹೆಣ್ಣು ಭಾಗ ಅಥವಾ ಹೆಣ್ಣಿನ ಒಂದು ಕಾರ್ಯವನ್ನ ಮಾಡ್ತಕ್ಕಂತಹ ಭಾಗ, ಇದನ್ನ ನಾವು ಹಾಗಂತ ಕರಿತೀವಿ. ಮತ್ತು ಇಲ್ಲಿ ಕೆಂಪುದಾಗಿ ಸಣ್ಣದಾಗಿ ಪೈಪ್ ತರ ಇದೆಯಲ್ಲ, ಇದನ್ನ ಶಲಾಕ ನಳಿಕೆ ಏನಂತ ಕರಿತೀವಿ? ನೋಡಿ, ಈಗ ನಾನು ಇಲ್ಲಿ ಒಂದು ಚಿಟ್ಟೆ ಏನ್ ಮಾಡುತ್ತೆ? ಶಲಾಕಾಗ್ರದಿಂದ ಪರಾಗ ರೇಣುಗಳಿಗೆ ಏನ್ ಮಾಡುತ್ತೆ? ಓಡಾಡ್ತಾ ಇರುತ್ತೆ. ಏನಪ್ಪಾ ಅಂದ್ರೆ ಅದರ ಕಾಲುಗಳಿಗೆ ಅಂಟುಕೊಂಡಂತಹ ಪರಾಗ ರೇಣುಗಳು
ಈ ಶಲಾಕಾಗ್ರದ ಮೇಲೆ ಬಿಟ್ಟು ಶಲಾಕಾಗ್ರದ ಮೂಲಕ ಇಲ್ಲಿ ಶಲಾಕ ನಳಿಕೆ ಇದೆಯಲ್ಲ, ಈ ನಳಿಕೆಯ ಮೂಲಕ ಎಲ್ಲಿಗೆ ತಲುಪುತ್ತಪ್ಪ ಅಂದ್ರೆ ಅಂಡಾಶಯ, ಅಂದ್ರೆ ಅದನ್ನ ಗರ್ಭಧಾರಣೆ ನಡೀತಕ್ಕಂತ ಒಂದು ಗರ್ಭಚೀಲ ಅಂತ ನಾವು ಅದನ್ನ ಕರಿತೀವಿ. ಆ ಗರ್ಭಚೀಲದ ಒಳಗಡೆ ಬೀಜೋತ್ಪತ್ತಿ ಕಾರ್ಯ, ಸಂತಾನೋತ್ಪತ್ತಿಯ ಕಾರ್ಯ, ಅನುವಂಶೀಯ ಗುಣಗಳನ್ನ ಹೊಂದಿರತಕ್ಕಂತಹ ಒಂದು ಕಾರ್ಯ ಅಲ್ಲಿ ನಡೆಯುತ್ತೆ. ಅದನ್ನ ಗರ್ಭಚೀಲ ಅಂತ ನಾವು ಕರಿತೀವಿ. ಹಾಗಾಗಿ ಅಲ್ಲಿ ಈ ಒಂದು ಸಸ್ಯದ ಬೀಜೋತ್ಪತ್ತಿ ಕಾರ್ಯವನ್ನ ನಡೀತಕ್ಕಂತಹ ಒಂದು ಪ್ರಕ್ರಿಯೆಯೇ ಈ ಒಂದು ಅಂಡಾಣುಗಳು ಅಂತ ಕರಿತೀವಿ. ಅಂಡಾಶಯದ ಒಳಗಡೆ ನಡೀತಕ್ಕಂತಹ ಆ ಒಂದು ಬೀಜೋತ್ಪತ್ತಿ ಕಾರ್ಯವನ್ನ ನಾವು ಆ ಒಂದು ಸಮಯದಲ್ಲಿ ಉತ್ಪತ್ತಿಯಾದಂತಹ ಆ ವಸ್ತುಗಳನ್ನ ಅಂಡಾಣುಗಳು ಅಂತ ಕರಿತೀವಿ. ಇದು ಬಂದು ಸ್ವಕೀಯ ಪರಾಗ ಸ್ಪರ್ಶ. ನೋಡಿ, ಅದೇ ಹೂವಿನ ಶಲಾಕ ರೇಣುಗಳು, ಪರಾಗ ರೇಣುಗಳು ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದಾಗ ಏನಾಗುತ್ತೆ, ಅದೇ ಹೂವಿನಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ